ಡ್ರಗ್ಸ್ ದಂಧೆ ವಿರುದ್ಧ ಮತ್ತೆ ಸ್ಯಾಂಡಲ್ವುಡ್ನ ಸಲಗ ಸಿಡಿದಿದ್ದಾರೆ. ಯುವಕರ ಜೀವ ತಿಂತಾ ಇದೆ ಜೊಂಬಿ ಅನ್ನೋ ಹೊಸ ಡ್ರಗ್ಸ್ ಸೇವನೆ ವಿರುದ್ಧ ನಟ ದುನಿಯಾ ವಿಜಯ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭೀಮಾ ಸಿನಿಮಾ ಮೂಲಕ ಗಾಂಜಾ ಟೈಡಲ್ ವಿರುದ್ಧ ಸಮರವನ್ನ ಸಾರಿದ್ರು ದುನಿಯಾ ವಿಜಯ್. ರಾಜಧಾನಿಗೆ ಎಂಟ್ರಿ ಕೊಟ್ಟಿರೋ ಹೊಸ ಡ್ರಗ್ಸ್ ಬಗ್ಗೆ ವಿಜಯ್ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮನೆಯ ಮಕ್ಕಳ ಮೇಲೆ ಗಮನ ಹರಿಸಿ ಅಂತ ನಟ ಮನವಿಯನ್ನ ಮಾಡಿಕೊಂಡಿರೋದು. ಈ ಬಗ್ಗೆ ಪರಿಶೀಲಿಸಲು ಪೊಲೀಸ್ ಇಲಾಖೆಗೂ ಕೂಡ ವಿಜಯ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ, ಯುವಕರ ಜೀವ ತಿಂತಾ ಇದೆ. ಜೊಂಬಿ ಅನ್ನೋ ಹೊಸ ಡ್ರಗ್ಸ್ ಅಂತ ಹೇಳಿ ವಿಜಯ್ ಹೇಳ್ತಾ ಇರೋದು. ಅವರದ್ದೇ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿದ್ದಂತ ಭೀಮಾ ಸಿನಿಮಾದಲ್ಲಿ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿದ್ರು ನಟ ದುನಿಯಾ ವಿಜಯ್. ಈಗಲೂ ಕೂಡ ಮನೆಯ ಮಕ್ಕಳ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಪೋಷಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸಿದ್ದಾರೆ ನಟ ದುನಿಯಾ ವಿಜಯ್ ಅವರು. ಡ್ರಗ್ಸ್ ಚಟಕ್ಕೆ ಬಿದ್ದು ಬಹಳಷ್ಟು ಜನ ಯುವಕ ಯುವತಿಯರು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತೆ ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಜಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರ್ಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ, ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕೆಲಸ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಮೇಲ್ಗೈ ಸಾಧಿಸಿದೆ ಈಗ. ಸೊ ನನ್ನ ಒಂದು ಮನವಿ ಏನು ಅಂದರೆ, ಆ ಥರದ್ದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಜಾಂಬಿ ಅನ್ನೋ ಏನು ಮಾದಕ ದ್ರವ್ಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡಿ, ಪೊಲೀಸರಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ.